ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಗೆ ಅಣ್ಣ ತಮ್ಮ ಇಲ್ಲ, ಚಿಕ್ಕಪ್ಪನ ಮಗಳ ಜೊತೆಗೆ ನಾವಿಬ್ಬರೂ ಆತ್ಮೀಯ ಗೆಳತಿಯರಂತೆ ಬೆಳೆದಿದ್ದೆವು. ನನ್ನ ತಂದೆ ಸ್ಥಳೀಯ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡಿಕೊಂಡು ಇದ್ದರೂ ನಮಗೆ ಅಜ್ಜ ಅಜ್ಜಿ ಬಿಟ್ಟು ಹೋದ ಮನೆ ಇದ್ದುದರಿಂದ ಮನೆ ಕಿರಾಯಿ ಅಥವಾ ಇತರ ಹೊರೆಯ ಬಗ್ಗೆ ಚಿಂತೆ ಇರಲಿಲ್ಲ ಆ ಗೆಳತಿಗೆ. ಈಗಾಗಲೇ ಮದುವೆಯಾಗಿದ್ದು 3 ವರ್ಷವಾಗಿತ್ತು. ನನ್ನ ಗೆಳತಿಯ ಸಂಗಾತಿಯನ್ನು ನೋಡಿ ನನಗೆ ಕೆಲವೊಮ್ಮೆ ದುಃಖವಾಗುತ್ತಿತ್ತು. ಜೀವನದಲ್ಲಿ ನನ್ನ ಸುಖ ದುಃಖಗಳನ್ನು ಹಂಚಿಕೊಳ್ಳುವ ಸ್ನೇಹಿತನೊಬ್ಬ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಆಸೆ ಒತ್ತಿಕೊಳ್ಳುತ್ತಿತ್ತು. ಆದರೆ ನಾನು ಎಂದಿಗೂ ಮಾರ್ಗ ತಪ್ಪಲಿಲ್ಲ. ಯಾರ ಜೊತೆಗೂ ಪ್ರಯಾಣ, ಪಾರ್ಟಿ, ರೆಸ್ಟೋರೆಂಟ್ ಎಲ್ಲ ದೂರ. ಕೆಲವೊಮ್ಮೆ ಗೆಳತಿ ತನ್ನ ಸಂಗಾತಿಯ ಜೊತೆ ಮನೆಗೆ ಬಂದಾಗ ನಿನ್ನ ದಿನಚರಿ ಹೇಗಿದೆ, ಅದ್ಭುತವಾಗಿದೆಯಾ ಎಂದು ಅವರು ಕಣ್ಣು ಮಿಟುಕಿಸಿ ಕೇಳುತ್ತಿದ್ದರು. ಆ ಸಮಯದಲ್ಲಿ ನಗುತ್ತಾ, ಇಷ್ಟೊಬ್ಬರಿಗೆ ಇಂದು ಏನು ಇಷ್ಟು ತರಾತುರಿ ಎಂದು ಯೋಚಿಸುತ್ತಿದ್ದೆ. ಅವರು ಜೀವನವನ್ನು ಎಷ್ಟು ಸುಂದರವಾಗಿ ಆನಂದದಿಂದ ನಡೆಸುತ್ತಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗುತ್ತಿತ್ತು. ಹೀಗೆ ಒಂದು ದಿನ ಅವರು ಮೇಳಕ್ಕೆಂದು ನಮ್ಮ ಪಟ್ಟಣಕ್ಕೆ ಬಂದು ಮನೆಯಲ್ಲಿಯೇ ಉಳಿದುಕೊಂಡಿದ್ದರು. ಆದರೆ ಗೆಳತಿಯ ಸಂಗಾತಿಗೆ ಯಾವುದೋ ತುರ್ತು ಕರೆ ಬಂದ ಕಾರಣ ಅವರು ಮಾರನೇ ದಿನ ಬೆಳಗ್ಗೆ ಹೊರಟು ಹೋಗಬೇಕಾಯಿತು. ಇಡೀ ದಿನ ಅವರು ಕಾರ್ಯಗಳನ್ನೆಲ್ಲ ಮುಗಿಸಿ ಕೊನೆಗೆ ಸಂಜೆ ಭೋಜನ ಮಾಡಿದರು ಮತ್ತು ವಿಶ್ರಾಂತಿ ಮಾಡ್ತಾ ಇದ್ದರು. ನನಗೆ ಅಚಾನಕವಾಗಿ ಸುಮಾರು 1 ಗಂಟೆಯ ಸುಮಾರಿಗೆ ದಾಹವಾಯಿತು. ನಾನು ನೀರು ಕುಡಿದು ವಾಪಸ್ ಹೋಗಬೇಕೆಂದು ಎದ್ದೆ. ಆ ಸಮಯದಲ್ಲಿ ಅವರ ಕೋಣೆಯಿಂದ ಸಣ್ಣದಾಗಿ ಮಾತನಾಡುತ್ತಿರುವ ಹಾಗೂ ಅಸಾಮಾನ್ಯವಾದ ಶಬ್ದವನ್ನು ಕೇಳಿಸಿತು. ಆ ಶಬ್ದ ಏನು ಎನ್ನುವುದು ನನಗೆ ತಿಳಿದಿತ್ತು. ನಾನು ನಗುತ್ತಾ ಅಲ್ಲಿಂದ ಹೊರಟು ಬಂದೆ. ಕಣ್ಣು ಮುಚ್ಚಿದರೂ ಸಹ ಇತರೆ ವಿಚಾರಗಳು ಮನಸ್ಸಿನಲ್ಲಿ ಬರತೊಡಗಿದವು. ಹೊರಗಡೆ ತಂಪಾದ ವಾತಾವರಣವೂ ಇತ್ತು. ಅವರು ಇಬ್ಬರು 15 ದಿನ ಬಿಟ್ಟು ಇರುವಾಗಲೇ ಬೇಕಾಗಿತ್ತು. ಹೀಗಾಗಿ ಎಲ್ಲಾ ಕಾರ್ಯಗಳನ್ನು ಇಂದು ಒಟ್ಟಿಗೆ ಮಾಡುತ್ತಿದ್ದಾರೆ. ಇಂದು ಇಬ್ಬರಿಗೂ ಉತ್ಸವ ಎಂಬುದಂತೂ ನನಗೆ ಅನ್ನಿಸಿತು. ಆಮೇಲೆ ನಾನು ಸ್ವಲ್ಪ ಕಾರ್ಯ ಮಾಡಿ ತೃಪ್ತಿ ಮಾಡಿಕೊಂಡು ವಿಶ್ರಾಂತಿ ಮಾಡಿದೆ. ಮರುದಿನ ನನ್ನ ಗೆಳತಿಯ ಸಂಗಾತಿ ಹೊರಟು ಹೋದರು. ಮಧ್ಯಾಹ್ನ ನಾನು ಸುಮ್ಮನೆ ಭೋಜನ ಮಾಡಿ ಮೊಬೈಲ್ ನೋಡುತ್ತಿದ್ದೆ. ವಿಡಿಯೋಗಳನ್ನು ನೋಡುತ್ತಾ ನಗು ಬರುತ್ತಿತ್ತು. ಅದನ್ನು ಕಂಡ ನನ್ನ ಗೆಳತಿ ಯಾಕೆ ಎಂದು ಕೇಳಿದಳು. ನಾನು ಏನಿಲ್ಲ ಅಂತ ಹೇಳಿದೆ. ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಾ, ನಿನ್ನೆ ಬಹಳ ಉತ್ಸಾಹದಲ್ಲಿತ್ತು ಅನಿಸುತ್ತೆ ಎಂದು ನಾನೇ ಹೇಳಿಬಿಟ್ಟೆ. ಆಗ ಅವರು ಏನು ಎಂದು ಕೇಳಿದ ಹೊತ್ತಿಗೆ ನಾನೇ ಬಾಯಿ ತೆರೆದು ಹೇಳಬೇಕಾ ಎಂದು ಕೇಳಿದೆ. ಅವರು ಹೌದು, ನಿನಗೆ ಹೇಗೆ ತಿಳಿಯಿತು? ಇತ್ತೀಚೆಗೆ ನೀನು ತುಂಬಾ ಮನೆಯಲ್ಲಿ ಇದ್ದುಕೊಂಡು ಇದನ್ನೇ ಮಾಡ್ತಾ ಇದ್ದೀಯಾ ಎನಿಸುತ್ತೆ ಎಂದಾಗ ನಾನು ಅಯ್ಯೋ ಹಾಗೇನಿಲ್ಲ, ನಾನು ನೀರು ಕುಡಿಯೋಕೆಂದು ಎದ್ದು ವಾಪಸ್ ಬರುವಾಗ ಶಬ್ದವಾಯಿತು. ಅದೆಲ್ಲ ನಾನು ಏನು ಮಾಡಲಿ, ನೀನೇ ಹೇಳು, ಇದರಲ್ಲಿ ಯಾರ ತಪ್ಪು ಎಂದು ಕೇಳಿದೆ. ಅವರು ಈ ಯಾರ ತಪ್ಪಿಲ್ಲ ಬಿಡು ಎಂದು ನಗುತ್ತಾ ತಲೆ ಕೆಳಗೆ ಹಾಕಿದರು. ಆಗ ನಾನು ಹೋಗಲಿ ಬಿಡಿ, ಅದೆಲ್ಲ ಸಾಮಾನ್ಯ ಅಲ್ವಾ ಎಂದೆ. ಅವರು ಹೌದು, ಇಂದು ಅಪ್ಪ ಬರಲಿ, ನಿನಗೂ ಆದಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳ್ತೀನಿ ಎಂದರು. ಅಂದು ನಾನು ಅಯ್ಯೋ ಬೇಡವಲ್ಲ, ಅದಕ್ಕೇನು, ಈಗ ಅವಸರ ಇದೆ, ಇನ್ನು ಸಾಕಷ್ಟು ಸಮಯ ಇದೆ ಎಂದೆ. ಹೀಗೆ ಮಾತನಾಡಿದಾಗ ಅವರು ನೀನು ಎಲ್ಲ ಹೀಗೆ ತಿಳ್ಕೋಬೇಡ ಎಂದು ಹೇಳಿದ್ರು. ಆದರೆ ನನ್ನ ವಿಧಿ ಎಂಬಂತೆ ಮನೆಯಲ್ಲಿ ಇಷ್ಟೆಲ್ಲ ಸಂಗತಿಗಳು ನಡೆದ 1-2 ತಿಂಗಳಲ್ಲೇ ನನಗೆ ಮದುವೆ ಅದೃಷ್ಟ ಕೂಡಿ ಬಂದಿತ್ತು. ಆಗ ನಾನು ಒಳಗೊಳಗೆ ಸಂತೋಷವಾಗಿದ್ದೆ. ಕೊನೆಗೂ ನನ್ನೆಲ್ಲ ಆಸೆಗಳು ನನಸಾಗುವ ದಿನಗಳು ಸಮೀಪಿಸುತ್ತಿವೆ ಎಂದು ಮನಸ್ಸಲ್ಲೇ ಅಂದುಕೊಂಡಿದ್ದೆ. ಕೊನೆಗೆ ಒಬ್ಬನಾದರೂ ಸಿಕ್ಕನಲ್ಲ ಎಂದು ಸಂತಸವಾಗಿತ್ತು. ಆದರೆ ಮನೆಯಲ್ಲಿ ಸ್ವಲ್ಪ ಜಗಳ ಶುರುವಾಗಿತ್ತು. ಕೊನೆಗೆ ಅವನು ಶಿಕ್ಷಣ ಪಡೆದಿದ್ದಾನೆ ಎಂದರು. ಸಾಕಷ್ಟು ಆಸ್ತಿ ಇದೆ, ಅಲ್ಲದೆ ವ್ಯಾಪಾರ ಕೂಡ ಇದೆ, ಹೊಲವೂ ಕೂಡ ಇದೆ, ಅಲ್ಲದೆ ಸಾಂಪ್ರದಾಯಿಕರು ಎಂದು ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಮದುವೆಯನ್ನು ಜೋರಾಗಿ ಮಾಡಿದರು. ಅವತ್ತೇ ನನಗೆ ಬಿರುಗಾಳಿ ಬೀಸಿದ ಹಾಗೆ ಸತ್ಯ ಒಂದು ತಿಳಿಯಿತು. ಅವನಿಗೆ ಆ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿಯೇ ಇದ್ದಿರಲಿಲ್ಲ. ಮೊದಲ ದಿನ
ಕೇವಲ ಒಂದು ಸಲ ಏಕಾಂತದಲ್ಲಿ ಸಮಯವನ್ನು ಮಾತ್ರ ಕಳೆದೆವು. ಮಾರನೇ ದಿನದಿಂದ ನನಗೆ ಜೀವನವೇ ದುಃಖವೆನಿಸತೊಡಗಿತು. ಹೀಗೆ 3-4 ತಿಂಗಳು ಕೂಡ ಕಳೆದು ಹೋದವು. ಹೆಚ್ಚೆಂದರೆ 5-6 ಬಾರಿ ಮಾತ್ರ ಒಟ್ಟಿಗೆ ಇದ್ದೆವು. ಇದಾದ ಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ, ಜೀವನದಲ್ಲಿ ಕೇವಲ ಆಸ್ತಿ ಹಣ ಹೊಂದಿದ್ದರೆ ಸಾಲದು, ಬೇರೆ ಅಗತ್ಯಗಳು ಇರುತ್ತವೆ ಎಂದು 9 ಅನ್ನಿಸತೊಡಗಿತು. ಇನ್ನು ನನ್ನ ಸಂಗಾತಿಯ ಮನೆ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ, ಎಂದರೆ ಬೆಳೆಯುತ್ತಿರುವ ಪ್ರದೇಶದಲ್ಲಿ ಇದ್ದ ಕಾರಣ ಅಲ್ಲಿ ಮನೆಗಳ ಸಂಖ್ಯೆ ಕಡಿಮೆ ಇತ್ತು. ಮೊದಲಿಗೆ ನನಗೆ ಜೀವನವು ಕಷ್ಟವೆನಿಸತೊಡಗಿತ್ತು. ಜೀವನದಲ್ಲಿ ನಾನು ಕಟ್ಟಿಕೊಂಡಿದ್ದ ಆಸೆಗಳಿಗೆ ಬೆಂಕಿ ಬಿದ್ದಂತೆ ಆಗಿದ್ದಿತ್ತು. ನಾನು ಕೂಡ ನನ್ನ ಗೆಳತಿಯ ಹಾಗೆ ಸಂತೋಷದಿಂದ ಇರಬಹುದು ಎಂದುಕೊಂಡಿದ್ದೆ. ಆದರೆ ಎಲ್ಲವೂ ತಲೆಕೆಳಗು ಆಗಿತ್ತು. 6 ತಿಂಗಳಾದರೂ ಅವನು ನನ್ನ ಬಳಿ ಬಂದಿರಲಿಲ್ಲ. ಜೀವನದಲ್ಲಿ ಏಕಾಂತ ಕಾಡ ತೊಡಗುತ್ತಿತ್ತು. ಹೀಗೆ ಆದರೆ ಹೇಗೆ, ನೀವೇ ಹೇಳಿ, ಹೀಗಾಗಿ ಏನು ಮಾಡಬೇಕು ಎಂದು ತಿಳಿಯದೆ ಯಾವಾಗಲೂ ಒಂದೇ ಚಿಂತೆಯಲ್ಲಿ ಇರುತ್ತಿದ್ದೆ. ಅಲ್ಲದೆ ಅದು ಡಿಸೆಂಬರ್ ತಿಂಗಳಿನ ಚಳಿಗಾಲದ ಸಮಯ ಆಗಿದ್ದರಿಂದ ನನಗೆ ಕೊಂಚ ಕಷ್ಟ ಆಗಿತ್ತು. ಅವನಿಗೆ ನಾನು ಲೆಕ್ಕಕ್ಕೆ ಇದ್ದಿಲ್ಲ. ಸುಮ್ಮನೆ ನಾನು ಕೈ ಕಾರ್ಯ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ. ಇನ್ನು ನಮ್ಮ ಮನೆಯು ಕೃಷಿ ಭೂಮಿಯ ಹಸಿರು ನಡುವೆ ಇದ್ದಿದ್ದರಿಂದ ಒಳ್ಳೆಯ ಆರೋಗ್ಯಕರವಾದ ವಾತಾವರಣವಿತ್ತು. ಇನ್ನು ನನ್ನ ಸಂಗಾತಿ ಬೆಳಿಗ್ಗೆ ಹೋದರೆ ಸಂಜೆಯೇ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಮನೆಗೆ ವಾಪಸ್ ಕೂಡ ಬರುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಜೊತೆಗೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತಿದ್ದ. ಆದರೆ ಇದು ಕೂಡ ಎಲ್ಲವೂ ಬೇಗ ಮುಗಿದು ಬಿಡುತ್ತೆ. ಆಮೇಲೆ ಅವನು ಮತ್ತೆ ಬೇರೆ ಕೆಲಸ ಇದೆ ಎಂದು ಹೋಗಿ ಬಿಡುತ್ತಿದ್ದ. ಇದರಿಂದಾಗಿ ನನಗೆ ಮನೆಯಲ್ಲಿ ದುಃಖವೆನಿಸ ತೊಡಗಿತು. ಮನೆಯಲ್ಲಿ ಇದ್ದು ಟಿವಿ ನೋಡಿ, ಮೊಬೈಲ್ ನೋಡಿ ನನಗೂ ಜೀವನವೇ ಸಾಕಾಗಿ ಹೋಗಿತ್ತು. ಕೊನೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಬೇರೆ ಬೇರೆ ಪುಸ್ತಕ ಕತೆಗಳನ್ನು ಓದುತ್ತಿದ್ದೆ. ಇನ್ನು ಅದರಿಂದಲೂ ಕೂಡ ದುಃಖವಾದಾಗ ಯಾರಿಗಾದರೂ ಕರೆ ಮಾಡಿ ಮಾತಾಡುತ್ತಿದ್ದೆ. ಅದೆಷ್ಟೋ ಸಲ ನನಗೆ ನಾನೇ ಎಂಬಂತೆ ಕೈಯನ್ನು ಬಳಸಿಕೊಂಡು ಸುಮ್ಮನಾಗುತ್ತಿದ್ದೆ. ಹೀಗೆ ಇದ್ದಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಸೇರಿಕೊಂಡಿದ್ದ ಸುರೇಶ್, ನಾವು ಹೊಸ ವಾಹನವನ್ನು ತೆಗೆದುಕೊಂಡ ಕಾರಣ ಇದನ್ನು ಅದಕ್ಕೆ ಚಾಲಕನನ್ನಾಗಿ ನೇಮಿಸಿದೆವು. ಇನ್ನು ನನ್ನ ಸಂಗಾತಿ ಬೇರೆ ಬೇರೆ ಕೆಲಸದಲ್ಲಿ ತಲ್ಲೀನರಾಗಿದ್ದ ಕಾರಣ ಕೆಲವೊಮ್ಮೆ ಇವನ ಜೊತೆಗೆ ನಾನೇ ಖರೀದಿ ಮಾರುಕಟ್ಟೆಯಿಂದ ಅಡ್ಡಾಡಬೇಕಿತ್ತು. ಮನೆಯಲ್ಲಿ ಖಾಲಿ ಕೂರುವ ಬದಲು ಇದನ್ನಾದರೂ ಮಾಡುವುದಾಗಿ ನಾನು ಸುತ್ತಾಡಲು ಹೋಗುತ್ತೆ. ಜೊತೆಗೆ ಬೇಕಾದ ಸಾಮಗ್ರಿಗಳ ಖರೀದಿಯೂ ನಡೆಯುತ್ತಿತ್ತು. ಅವನು ವಾಹನ ಚಲಾಯಿಸುವಾಗ ನಾನು ಹಿಂದೆ ಕೂತುಕೊಂಡು ಅವನ ಮಾತುಗಳನ್ನು, ಅವನ ಬಗ್ಗೆ ಪರಿಚಯ ಪಟ್ಟಣ ಬೇರೆ ಬೇರೆ ವಿಷಯವನ್ನೆಲ್ಲ ಕೇಳುತ್ತಿದ್ದೆ. ಅವನು ಚೆನ್ನಾಗಿ ನನ್ನ ಜೊತೆಗೆ ಮಾತನಾಡುತ್ತಿದ್ದ. ನಡುವೆ ಏನಾದರೂ ಹೇಳಲು ಹೋಗಿ ಕನ್ನಡಿಯಲ್ಲಿ ನನ್ನ ನೋಡಿ ಸುಮ್ಮನಾಗಿ ಬಿಡುತ್ತಿದ್ದ. ಯಾಕೆಂದರೆ ಕನ್ನಡಿಯಲ್ಲಿ ಅವನು ಏನು ನೋಡಿದ್ದ ಎನ್ನುವುದು ಇಬ್ಬರಿಗೂ ಮಾತ್ರ ತಿಳಿದಿತ್ತು. ಹೀಗೆ 1-2-5-6 ತಿಂಗಳು ಕಳೆಯಾಗಿ ಒಂದು ದಿನ ಅವನೊಂದಿಗೆ ಹೋಗಬೇಕಾದರೆ ಕೃಷಿ ಭೂಮಿಯ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ರಸ್ತೆ ಬಹಳ ಗುಂಡಿಗಳಾಗಿ ಇತ್ತು. ಹೀಗಾಗಿ ಅಲ್ಲಿ ಪ್ರಯಾಣ ತುಸು ಕಷ್ಟಕರವಾಗಿಯೇ ಇತ್ತು. ಈ ಮೊದಲಿನಂತೆ ನಾನು ಹಿಂದೆಯೇ ಕೂತಿದ್ದೆ. ಆದರೆ ನನ್ನ ಸಂಗಾತಿ ನನಗೆ ಮುಂದೆ ಕೂರು, ನಿನಗೆ ಇಂತಹ ರಸ್ತೆಯಲ್ಲಿ ಅಲೆದಾಡಿರಲಿಲ್ಲ, ಮೈಯೆಲ್ಲ ನೋವಾಗುತ್ತೆ, ಆಯಾಸವಾದರೆ ಕಷ್ಟ ಎಂದು ಹೇಳಿ ಮುಂದೆ ಕೂರಿಸಿದರು. ಅವರು ಹಿಂದೆ ಕೂತಿದ್ದರು. ನಮ್ಮ ವಾಹನ ಹೊರಟಿತ್ತು. ನಾನು ಹಿಂದೆ ನೋಡಿದಾಗ ನನ್ನ ಸಂಗಾತಿ ಕಣ್ಣು ಮುಚ್ಚಿ ವಿಶ್ರಾಂತಿ ಮಾಡ್ತಾ ಇದ್ದರು. ಹೀಗಾಗಿ ಅಚಾನಕ್ ತಿರುವಿನಲ್ಲಿ ಚಾಲಕ ಸುರೇಶ್ ವಾಹನ ತಿರುಗಿಸುವಾಗ ನಾನು ನನ್ನ ಸೀಟಿನಿಂದ ಜಾರಿ ಅವನ ಎಡೆಗೆ ಮೇಲೆ ಬಿದ್ದೆ. ಹೀಗೆಯೇ ಬಿದ್ದಾಗ ನನ್ನ ಮೃದುವಾದ ಜಾಗ ಅವನಿಗೆ ತಾಗಿತು. ಅವನು ಕ್ಷಮೆ ಕೋರು, ರಸ್ತೆ ಸರಿ ಇಲ್ಲ ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿ ಸುಮ್ಮನಾಗಿದ್ದೆ. ಆದರೆ ಮತ್ತೆ ಬಾರಿ ಅವನಾಗಿಯೇ ಚಲಾಯಿಸುತ್ತಾ ಅವನು ಮೊಣಕೈ ತಾಗುತ್ತಿದ್ದ. ಅವನು ಬೇಕಂತೆ ಹಾಗೆ ಮಾಡಿದನೋ ಅಥವಾ ಅಕಸ್ಮಾತವಾಗಿ ಆಗಿತ್ತೋ ತಿಳಿಯಲಿಲ್ಲ. ಆದರೆ ನಾನು ಮಾತ್ರ ಕೋಪ ಮಾಡಿಕೊಳ್ಳದೆ ಸುಮ್ಮನಿದ್ದನ್ನು ಕಂಡು ಅವನಿಗೆ ಇನ್ನಷ್ಟು ಧೈರ್ಯ ಬಂದಿತ್ತು. 3ನೇ ಬಾರಿ
ಅವನು ಕೈ ತಾಕಿಸಬೇಕು ಎಂದುಕೊಂಡಾಗಲೇ ನಾನು ತಡೆದು ಬಿಟ್ಟಿದ್ದೆ. ಅವನನ್ನು ನೋಡಿದಾಗ ಅವನು ಸುಮ್ಮನಿದ್ದು ಭಯಗೊಂಡಂತೆ ಇದ್ದ. ಆದರೆ ನಾನು ಕೂಡ ಸ್ವಲ್ಪ ಅವನನ್ನು ನೋಡುತ್ತಾ ನಕ್ಕಾಗ ಅವನು ನಕ್ಕು ಸುಮ್ಮನಾದನು. ಆದರೆ ಇದೆಲ್ಲ ಆಕಸ್ಮಿಕ ಎಂಬಂತೆ ನಡೆಯುತ್ತಲಿತ್ತು. ಆದರೆ ಮುಂದೆ ನಡೆಯುವ ಸಂಗತಿಗಳ ಮುನ್ಸೂಚನೆ ಇದು ಎಂದು ನನಗೆ ತಿಳಿದಿರಲಿಲ್ಲ. ಅವನು ಹೀಗೆ ವಾಹನ ಚಲಾಯಿಸುತ್ತಾ ಮತ್ತೆ ಮತ್ತೆ ಕೈ ತಾಗಿಸಲು ಪ್ರಯತ್ನಿಸುತ್ತಿದ್ದ. ನಾನು ಕೂಡ ಅವನ ಕೈ ಹಿಡಿಯುತ್ತಿದ್ದೆ. ಹೀಗೆ ಇಬ್ಬರು ಮಾತುಗಳು ಇಲ್ಲದೆ ವಾಹನ ಚಲಾಯಿಸುವಾಗ ನಾನು ಸ್ವಲ್ಪ ಧೈರ್ಯ ಮಾಡಿ, ನೀನು ತುಂಬಾ ಚೆನ್ನಾಗಿ ವಾಹನ ಚಲಾಯಿಸುತ್ತೀಯಾ, ನೀನೊಬ್ಬ ಒಳ್ಳೆಯ ಚಾಲಕ ಅಂತ ಅನ್ನಿಸುತ್ತೆ ಎಂದು ಕೇಳಿದಾಗ ಅವನು, ಇಷ್ಟು ದಿನದಿಂದ ಸುತ್ತಾಡುತ್ತಿದ್ದೀರಾ, ನಿಮಗೆ ತಿಳಿಯಲಿಲ್ಲವಾ ಎಂದು ಕೇಳಿದಾಗ ನಾನು, ಇದೊಂದೇ ವಾಹನ ಚಲಾಯಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಎಂದು ನಗುತ್ತಾ ಕೇಳಿದಾಗ ಅವನು ಸುಮ್ಮನಿದ್ದ. ಆಗ ನಾನೇ ಅವನಿಗೆ, ಇದೊಂದೇ ವಾಹನ ಚಲಾಯಿಸೋಕೆ ಬರುತ್ತಾ ಅಥವಾ ಬೇರೆ ಬೇರೆ ಏನಾದರೂ ಸಿಕ್ಕರೆ ಚಲಾಯಿಸೋಕೆ ಬರುತ್ತಾ ಎಂದು ಕೇಳಿದೆ. ಆಗ ಅವನು, ವಾಹನ ಯಾವುದಾದರೂ ಚೆನ್ನಾಗಿ ಚಲಾಯಿಸೋಕೆ ಬೇಕರಿದ್ರೆ ಕೊಟ್ಟು ನೋಡಿ ಎಂದು ನಗುತ್ತಾ ಹೇಳಿದಾಗ ನಾನು, ದೊಡ್ಡ ವಾಹನ ಕೂಡ ಚಲಾಯಿಸುತ್ತೀಯಾ ಎಂದು ಕೇಳಿದಾಗ ಅವನು, ಕೊಟ್ಟು ನೋಡಿದರೆ ತಿಳಿಯುತ್ತದೆ, ಹಾಗೆಲ್ಲ ಹೇಗೆ ಹೇಳೋಕೆ ಆಗುತ್ತೆ ಎಂದು ಹೇಳಿದ. ಅವನು ಯಾವುದರ ಬಗ್ಗೆ ಹೇಳಿಸುತ್ತಾನೆ ಅಂತ ನನಗೆ ತಿಳಿಯಿತು. ಆಗ ನಾನು, ನೋಡೋಣ, ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತದೆ, ಸಮಯ ಬರಲಿ, ಸಮಯ ಬಂದಾಗ ಹೇಳ್ತೀನಿ ಎಂದು ಹೇಳಿದಾಗ ಅವನು ನಗುತ್ತಾ ಸುಮ್ಮನಾದ. ಹೀಗೆ ಇದಾದ ಮೇಲೆ ನಮ್ಮ ಮಧ್ಯೆ ಆಗಾಗ ಕರೆಯಲ್ಲಿ ಮಾತುಕತೆ ಆಗುತ್ತಾ ನಮ್ಮ ಸ್ನೇಹವು ಬೆಳೆದಿತ್ತು. ನಾನು ನನಗೆ ಸಮಯ ಸಿಕ್ಕಾಗಲೆಲ್ಲ ಹೊರಗೆ ಖರೀದಿಗೆ ಕರೆದುಕೊಂಡು ಹೋದಾಗ ಅವನ ಜೊತೆಗೆ ಆರಾಮವಾಗಿ ಮಾತನಾಡುತ್ತಿದ್ದೆ. ಅಲ್ಲದೆ ಕರೆಯಲ್ಲಿ ಕೂಡ ಮಾತನಾಡಿಸುತ್ತಿದ್ದೆ. ಅವಾಗೆಲ್ಲ ಅವನು ಯಾವಾಗ ಬೇರೆ ವಾಹನ ಚಲಾಯಿಸಲು ಯಾವಾಗ ಕೊಡ್ತೀಯಾ ಅನ್ನೋದನ್ನು ಕೇಳುತ್ತಿದ್ದ. ಆಗ ನಾನು, ಈಗಲೇ ಹೇಗೆ ಆಗುತ್ತೆ, ಈ ವಾಹನ ಮಾಲೀಕ ಮನೆಯಲ್ಲಿ ಇದ್ದಾಗ ಅದೆಲ್ಲ ಆಗುವುದಿಲ್ಲ ಎಂದು ಹೇಳುತ್ತಿದ್ದೆ. ಹೀಗೆ ಒಂದು ದಿನ ಸುರೇಶ್ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿರಲಿಲ್ಲ. ಅವತ್ತು ಅವನ ಬದಲಾಗಿ ಅವನು ನನ್ನ ಸಂಗಾತಿಯನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ. ಈ ಹೊತ್ತಿಗೆ ನಮ್ಮ ಮನೆಗೆ ಬಂದಿದ್ದ ಸುರೇಶ್ಗೆ ನಾನು, ಏನು ಇಂದು ಆರೋಗ್ಯ ಸರಿಯಿಲ್ಲ ಅಂತ ರಜೆ ಹೇಳಿ ಈಗ ಮನೆಗೆ ಬಂದಿದ್ದೀಯಾ ಎಂದು ಕೇಳಿದಾಗ ಅವನು, ವಾಹನ ಚಲಾಯಿಸೋಕೆ ಬಂದಿದ್ದೀನಿ ಅಂತ ಹೇಳಿದ. ಆಗ ನಾನು, ಈಗ ಮನೆಯಲ್ಲಿ ಯಾವ ವಾಹನವೂ ಇಲ್ಲ, ಅಲ್ಲದೆ ಇಂದಿನ ನೀನು ರಜೆಯಲ್ಲಿ ಇದ್ದೀಯಾ ಎಂದು ನಗುತ್ತಾ ಕೇಳಿದಾಗ ಅವನು, ಆ ವಾಹನ ಮತ್ತೆ ಅದರ ಮಾಲೀಕರೂ ಇಲ್ಲ ಎಂದು ತಿಳಿದಿದ್ದೆ, ಇಂದು ಈ ವಾಹನ ಚಲಾಯಿಸಬೇಕು ಅಂತ ಬಂದೀನಿ ಎಂದನು ನೇರವಾಗಿ ಹೇಳಿದ. ಹೀಗೆ ಅವತ್ತು ತಪ್ಪು ಮಾಡುತ್ತಿದ್ದೇನೆ ಎನ್ನುವುದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ಜಾಸ್ತಿ ಯೋಚನೆ ಮಾಡದೆ ವಾಹನ ಚಲಾಯಿಸಲು ಅವಕಾಶ ಮಾಡಿಕೊಟ್ಟೆ. ಅವನನ್ನು ನೋಡಿದರೆ ಈ ಹಿಂದೆ ಸಾಕಷ್ಟು ವಾಹನ ಚಲಾಯಿಸಿದವನ ರೀತಿಯಲ್ಲಿ ಚೆನ್ನಾಗಿ ವಾಹನ ಚಲಾಯಿಸುತ್ತಿದ್ದ. ಆದರೆ ಅವತ್ತೇ ಮೊದಲು ಅದೇ ಕೊನೆಯ ಸಂಗತಿಯಾಗಿತ್ತು. ಯಾಕೆಂದರೆ ಅವತ್ತೇ ನಮ್ಮ ಮನೆಗೆ ಬಟ್ಟೆ ತೊಳೆಯಲು ಕೆಲಸ ಮಾಡಲು ಬರುವವರು ಬಂದಿರಲಿಲ್ಲ. ಅವರ ಸಂಗಾತಿ ಚೆನ್ನಾಗಿ ಬೆಳೆದು ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ತವರಿಗೆ ಕಳಿಸಿದ್ದಾನೆ. ಅಲ್ಲದೆ ಅವರು ಯಾರದೋ ಜೊತೆಯಲ್ಲಿ ಇದ್ದಾರೆ ಎನ್ನುವ ವಿಷಯ ಅವನಿಗೆ ತಿಳಿದಿದೆ. ಹೀಗಾಗಿ ಅವರನ್ನು ತವರು ಮನೆಗೆ ಕಳಿಸಿದ್ದಾನೆ ಎಂದು ಪಕ್ಕದ ಮನೆಯವರು ಹೇಳಿದ್ದನ್ನು ನೋಡಿ ನನಗೆ ಭಯವಾಗಿ ಬಿಟ್ಟಿತು. ಒಂದಲ್ಲ ಒಂದೊಮ್ಮೆ ಇಂದು ನಡೆದದ್ದು ಮತ್ತೊಮ್ಮೆ ನಡೆಯಬಹುದು. ನಾನು ತಲೆ ಮೇಲೆ ಹೋಗಬಹುದು. ಇದರಿಂದ ನನ್ನ ಜೀವನವು ಹಾಳಾಗಬಹುದು ಎಂದು ನಾನು ಅವತ್ತೇ ದೃಢ ನಿರ್ಧಾರ ಮಾಡಿದೆ. ನನ್ನ ಚಾಲಕನ ಜೊತೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದು, ಕೊನೆಗೆ ನನ್ನ ಸಂಖ್ಯೆ ಕೂಡ ಬದಲಾಯಿಸಿದೆ. ಹೀಗೆ ಈ ಮೊದಲಿನಂತೆ ಜೀವನವನ್ನು ಸಾಗಿಸುತ್ತಿದ್ದು, ಜೀವನದಲ್ಲಿ ಸುಖವೇ ಮುಖ್ಯವಲ್ಲ, ಯಾವುದು ಅತಿಯಾಗಬಾರದು. ಅಲ್ಲದೆ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೆ ಎನ್ನುವ ಭಾವನೆ ಕಾಡುತ್ತಿದೆ. ಯಾರೂ ಕೂಡ ತಪ್ಪನ್ನು ಮಾಡಬಾರದು, ನ್ಯಾಯವಾಗಿ ಜೀವನವನ್ನು ನಡೆಸಬೇಕು. ಇವು
ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು ಹಿಂದೆ ನಡೆದ ಎಲ್ಲ ಸಂಗತಿಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ ಸ್ನೇಹಿತರೆ. ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕತೆ ಇಲ್ಲಿ ಮುಗಿಯುತ್ತದೆ. ಸ್ನೇಹಿತರೆ, ಈ ಕತೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಆಸಕ್ತಿದಾಯಕ ಕತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬೈ.